ಏನ್ ಡ್ರೈವರ್ ಇದು? ಚೆಲ್ಲಿದ ಅನ್ನ ಎಲ್ಲ ಹಾಗೆ ಇದೆ, ಕ್ಲೀನ್ ಮಾಡ್ಬೇಕಲ್ವಾ? ಇರು, ನಾನೇ ಕ್ಲೀನ್ ಮಾಡ್ತೀನಿ. ರೀ 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 ನಿಮ್ಗೆ ಯಾಕೆ ರೀಬೇಕಿದಲ್ಲ? ಬಿಡ್ರಿ, ಕ್ಲೀನ್ ಮಾಡೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಸಮಾಧಾನವಾಗಿರ್ತೀಯಾ? ರೀ ನಿಮ್ಗೇನ್ರಿ ಸಂಟ? ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಿಮ್ಗೆ ಅದನ್ನ ಕಟ್ಕೊಂಡು ಏನಾಗಬೇಕು? ರೀ ಹೇಳ್ತಾನೆ ಇದೆ. ನೋ ಡ್ರೈವರು, ಅವ್ರು ದೊಡ್ಡವರು, ಒಂದ್ ಮಾತಂತಾರೆ. ನಾವು ಚಿಕ್ಕವರಾದವರು ಅದನ್ನ ಸುಮ್ಮನೆ ಕೇಳಿಸ್ಕೋಬೇಕು, ಇಲ್ಲ ಅಲ್ಲಿಂದ ಎದ್ದೋಗ್ಬೇಕು. ಅದನ್ನ ಬಿಟ್ಟು ಈ ರೀತಿ ಓವರ್ ಆಕ್ಟಿಂಗ್ ಮಾಡಬಾರ್ದು. ಏನು ಓವರ್ ಆಕ್ಟಿಂಗು? ಮತ್ತಿನ್ನೇನು, ಇದು ಓವರ್ ಆಕ್ಟಿಂಗ್ ಅಲ್ವಾ? ನಾವು ಊರ್ ಬಿಟ್ಟು ಬರೋ ಪರಿಸ್ಥಿತಿ ಬಂದಿತ್ತು. ಅದ್ರ ಮುಂದೆ ನಿನ್ಗಾಗಿರೋದು ಏನೂ ಅಲ್ಲ ಡ್ರೈವರ್. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋವಾಗ ಆಡ್ತಿದ್ಯಾ, ಕಡ್ಡಿನ ಬೆಟ್ಟ ಮಾಡ್ತಿದ್ಯಾ. ಒಂದ್ ತಿಳ್ಕೊ, ನಾವೆಲ್ಲ ನೆಮ್ಮದಿಯಾಗಿ ಉಸಿರಾಡ್ಕೊಂಡಿದೀವಲ್ಲ, ಅದೇ ದೊಡ್ಡ ಪುಣ್ಯ. ನಮ್ಗೆಲ್ಲ ಬದುಕೋದಕ್ಕೆ ಒಂದ್ ಬದುಕು ಅಂತ ಸಿಕ್ಕಿದ್ಯಲ್ಲ, ಅದೇ ದೊಡ್ಡದು. ಅದ್ರ ಮುಂದೆ ಯಾವುದು ದೊಡ್ಡದಲ್ಲ. ನಾನು ಹೇಳಿದ ತಲೆಗೆ ಹೋಗ್ತಿದ್ಯಾ? ಅರ್ಥ ಆಯ್ತಾ? ಹೌದು, ನೀನ್ ಏನು ಓದಿದ್ಯಾ? ನಿನ್ನನ್ನೇ ಕೇಳ್ತಿರೋದು, ಎಲ್ಲಿವರೆಗೂ ಓದಿದ್ಯಾ? ಅದು ಏನ್ ಎಲ್ಲೋ? ಓ, SSLCನಾ? ಅಷ್ಟಾದ್ರೂ ಓದಿದ್ಯಲ್ಲ, ಅದೇ ದೊಡ್ಡದು ಅನ್ಕೋ. ಎಷ್ಟೋ ಜನಕ್ಕೆ ಯೋಗ್ಯತೆ ಇದ್ರು ಶಾಲೆ ಮೆಟ್ಲತ್ತೋ ಯೋಗನೇ ಇರಲ್ಲ. ನೀನಾಗ್ ನೋಡಿದ್ರೆ ತಕ್ಕಮಟ್ಟಿಗೆ ಸುಖವಾಗೇ ಇದ್ಯಾ. ಹೊಟ್ಟೆಗೆ ಬಟ್ಟೆಗೆ ಏನು ಕೊರತೆ ಇಲ್ಲ. ಉಣ್ಕೊಂಡು ತಿನ್ಕೊಂಡು ನನ್ನ ಹತ್ರ ಕೊಪ್ಪು ತೋರಿಸ್ಕೊಂಡು ಆಯಾಗಿದ್ಯಾ. ಸುಖ ಹೆಚ್ಚಾಗಿದೆ ನಿನ್ಗೆ, ಅದಕ್ಕೆ ಹೀಗೆಲ್ಲ ಆಡ್ತೀಯ. ಮೊದಲು ನೀನೆಷ್ಟು ಸುಖವಾಗಿದ್ಯಾ ಅನ್ನೋದನ್ನ ಅರ್ಥ ಮಾಡ್ಕೊ. ಅತಿ ಆಸೆ ಗತಿ ಕೇಡು ಅಂತ ಹೇಳ್ತಾರೆ. ಅತಿಯಾಗಿ ಆಸೆ ಪಡೋದಕ್ಕೆ ಹೋಗ್ಬೇಡ. ಏನ್ ಸಿಕ್ಕಿದ್ಯೋ ಅದರಲ್ಲೇ ತೃಪ್ತಿ ಪಡ್ಕೋಬೇಕು. ಸಿಗದೆ ಇರೋದಕ್ಕೆ ಅತಿಯಾಗಿ ಆಸೆ ಪಡಬಾರ್ದು. ಆಮೇಲೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋವಾಗ ಆಗ್ಬಿಡ್ತೀಯ. ಅಂತರ್ಪಿಶಾಚಿ ಆಗ್ಬಿಡ್ತೀಯ. ನೆಮ್ಮದಿನೇ ಇರೋದಿಲ್ಲ. ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಜೀವನನ ಕಟ್ಕೋಬೇಕು. ಅದನ್ನ ಬಿಟ್ಟು ಈ ತರ